Perfect News Canada. Your trust, our responsibility. Flawless reporting without any hidden agendas. ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಬದುಕು ಅಂದ್ರೆ ಹೇಗಿರಬೇಕು, ಜೀವನ ಅಂದ್ರೆ ಹೇಗಿರಬೇಕು, ಜನರ ಮಧ್ಯದಲ್ಲಿ ಗುರುತಿಸಿಕೊಂಡಂತ ಒಬ್ಬ ಜನನಾಯಕ ಅಥವಾ ಜನಸೇವಕ ಸಮಾಜದಲ್ಲಿ ತಾನು ಯಾವ ರೀತಿಯಾಗಿ ಜನ ಗುರುತಿಸುವಂತೆ ಬೆಳೆಯಬೇಕು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಂದ್ರೆ ಈ ಭಾಗದ ಒಬ್ಬ ಸಮಾಜ ಸೇವಕ, ರಾಜಕೀಯ ಮುತ್ಸದ್ದಿ, ಹಿರಿಯ ನಾಯಕ, ಅನೇಕರನ್ನ ರಾಜಕಾರಣದಲ್ಲಿ ಬೆಳೆಸಿದಂತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಅಜಾತ ಶತ್ರು ನಾಗಪ್ಪಣ್ಣ ಕರಜಗಿ ಅವರದ್ದು. ಈ ಕರಜಗಿ ಮನೆತನಕ್ಕೆ ಹುಕ್ಕೇರಿ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿಯೇ ಒಂದು ಮನೆತನದ ಹೆಸರಿಗೆ ಅತ್ಯಂತ ಗೌರವ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಆಗಿನ ಕಾಲದ ರಾಜಕಾರಣಿಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾದಂತ ನಾಗಪ್ಪಣ್ಣ ಕರಜಗಿ ಅನೇಕ ಈ ರಾಜ್ಯದ ಹಿರಿಯ ಮುಖಂಡರೊಂದಿಗೆ ಒಡನಾಟವನ್ನು ಹೊಂದುವುದರ ಮೂಲಕ ರಾಜಕಾರಣದ ಒಂದು ದೈತ್ಯ ಪ್ರತಿಭೆಯಾಗಿ ಬೆಳೆದಂತ ವ್ಯಕ್ತಿತ್ವ ನಾಗಪ್ಪಣ್ಣ ಕರಜಗಿ ಅವರು. ಈ ರಾಜ್ಯದ ಅತ್ಯಂತ ಘಟಾನುಘಟಿ ರಾಜಕೀಯ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಎಚ್.ಎಂ. ರೇವಣ್ಣ, ಎಸ್.ಎಂ. ಕೃಷ್ಣ, ಆರ್ ಗುಂಡೂರಾವ್ ಮುಂತಾದ ಘಟಾನುಘಟಿ ನಾಯಕರ ಜೊತೆ ಅಷ್ಟೇ ಅಲ್ಲ, ಈ ಭಾಗದ ಪ್ರಖ್ಯಾತ ಹಿರಿಯ ರಾಜಕಾರಣಿಗಳಾದಂತಹ ಮಧುಕರ್ ಅವ್ರ ನಲ್ವಡಿ ಇರ್ಬೋದು, ಶಂಕರಾನಂದ ಅವರು ಇರ್ಬೋದು, ಇನ್ನೂ ಅನೇಕ ಘಟಾನುಘಟಿ ರಾಜಕೀಯ ನಾಯಕರ ಮಧ್ಯದಲ್ಲಿ ಬೆಳೆದುಕೊಂಡು ಬಂದ ರೀತಿ ಇವತ್ತು ಮಾದರಿಯಾಗಿದೆ. ಯಾಕೆಂದ್ರೆ ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸಿಕೊಂಡಂತ ಅನೇಕ ರಾಜಕೀಯ ವ್ಯಕ್ತಿಗಳು ತಾವು ಬೆಳೆಯುವುದರ ಜೊತೆಗೆ ಸಮಾಜವನ್ನು ಬೆಳೆಸಬೇಕು, ಸಮಾಜದಲ್ಲಿ ಏನು ನೊಂದುಕೊಂಡಿದ್ದಾರೆ ಆ ವ್ಯಕ್ತಿಗಳನ್ನ ಮುಖ್ಯವಾಹಿನಿಗೆ ತರುವುದರ ಮೂಲಕವಾದ ಒಂದು ನೆಮ್ಮದಿಯ ಬದುಕನ್ನ ಕಟ್ಟಿಕೊಡ್ಬೇಕು ಅನ್ನುವ ನಿಟ್ಟಿನಲ್ಲಿ ನಾಗಪ್ಪಣ್ಣ ಕರಜಗಿ ನಿರಂತರವಾದಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಈಗಿನ ರಾಜಕಾರಣಕ್ಕೂ ಮತ್ತು ಆ ಕಾಲದಲ್ಲಿ ಅಂದ್ರೆ ಇವರೇನು ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿದ್ರು, ಆಗಿನ ರಾಜಕಾರಣದ ಸಂದರ್ಭಕ್ಕೂ ಈಗಿನ ರಾಜಕೀಯದಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸವಿದೆ. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಕಟೌಟ್ ಬ್ಯಾನರ್ಗಳ ಹಾವಳಿ ಇದೆ, ಅಥವಾ ಜನರನ್ನ ಹೋಗಿ ರೀಚ್ ಆಗೋದಕ್ಕೆ ಅನೇಕ ಮಾರ್ಗಗಳಿವೆ. ಆದ್ರೆ ನಾಗಪ್ಪಣ್ಣ ಕರಜಗಿ ಅಂತ ಹಿರಿಯ ರಾಜಕಾರಣಿ ಏನ್ ಆ ಸಂದರ್ಭದಲ್ಲಿ ಜನಸೇವೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ರಾಜಕಾರಣವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಯಾವುದೇ ಸಾಧನಗಳಿರ್ಲಿಲ್ಲ. ಜನರನ್ನ ನೇರವಾಗಿ ಟಚ್ ಮಾಡಬೇಕು ಅಥವಾ ಜನ ಇರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ಭೇಟಿ ಮಾಡುವುದರ ಜೊತೆಗೆ ನಾವು ನಿಮ್ ಜೊತೆಗೆ ಇದ್ದೀವಿ ಅಂತಕ್ಕಂಥ ಭರವಸೆಯನ್ನ ಕೊಡ್ತಾ ಇದ್ರು. ನಾಗಪ್ಪಣ್ಣ ಕರಜಗಿ ಎಂತ ಒಂದು ರಾಜಕೀಯ ದೈತ್ಯ ಪ್ರತಿಭೆ ಅಂತಂದ್ರೆ, ಆಗಿನ ಕಾಲದ ಹಿರಿಯ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡುವುದರ ಜೊತೆಗೆ ಅವ್ರು ಇವತ್ತೇನಾದ್ರೂ ಅಧಿಕಾರದ ಗದ್ದುಗೆಯನ್ನ ಅನುಭವಿಸಿದ್ದಾರೆ ಅಂತಂದ್ರೆ ಆ ಕಾಂಗ್ರೆಸ್ ನಾಯಕರಿಗೆ ಬೆನ್ನೆಲುಬಾಗಿ ನಿಂತ ಘಟಾನುಘಟಿ ರಾಜಕಾರಣಿಗಳಲ್ಲಿ ನಾಗಪ್ಪಣ್ಣ ಕರಜಗಿ ಕೂಡ ಒಬ್ಬರು. ಎಂದಿಗೂ ಕೂಡ ತನ್ನ ಹೆಸರನ್ನ ಹಾಳು ಮಾಡಿಕೊಳ್ಳಲಿಲ್ಲ. ಅವರನ್ನು ನಂಬಿ ಬಂದಂತವರಿಗೆ ಕರ್ಣನ ರೂಪದಲ್ಲಿ ಕೈಲಿಂದಾದಂತ ಸಹಾಯ ಹಸ್ತವನ್ನ ಚಾಚಿದ್ರು. ದೀನ ದಲಿತರ ಪರವಾಗಿ ಕೆಲಸವನ್ನ ಮಾಡಿದ್ರು. ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಬಡವರ ಬೆನ್ನೆಲುಬಾಗಿ ನಿಂತ ವ್ಯಕ್ತಿತ್ವ ಯಾರಾದ್ರೂ ಇದ್ರೆ ಈ ಭಾಗದಲ್ಲಿ ಅದು ಅಜಾತ ಶತ್ರು ನಾಗಪ್ಪಣ್ಣ ಕರಜಗಿ ಅವರದ್ದು. ನಾಗಪ್ಪಣ್ಣ ಕರಜಗಿ ಅವರ ಬಗ್ಗೆ ನಾವು ಒತ್ತಿ ಹೇಳ್ತಾ ಇದ್ದೀವಿ ಅಂತಂದ್ರೆ, ಏನೋ ಒಂದು ರಾಜಕಾರಣದಲ್ಲಿ ಇವತ್ತಿನ ಒಂದು ಜನರೇಷನ್ ಇದೆ. ಈ ಜನರೇಷನ್ ರಾಜಕಾರಣದಲ್ಲಿ ಬೆಳೆಯುವ ನಿಟ್ಟಿನಲ್ಲಿ ತಮ್ಮ ವೈಯಕ್ತಿಕ ಕುಟುಂಬಗಳನ್ನ ಬೀದಿಗೆ ಚೆಲ್ಲಿದ್ದಾರೆ, ಅಥವಾ ತಮ್ಮ ಭವಿಷ್ಯವನ್ನೇ ತಾವು ಹಾಳು ಮಾಡಿಕೊಂಡಿದ್ದಾರೆ, ಅಥವಾ ತಾವು ಬೆಳೆಯಬೇಕು ಎಂಬ ನಿಟ್ಟಿನಲ್ಲಿ ಸಮಾಜವನ್ನ ಲೂಟಿ ಮಾಡಿ ತಾವು ಬೆಳೆದಿದ್ದಾರೆ. ಆದ್ರೆ ನಾಗಪ್ಪಣ್ಣ ಕರಜಗಿ ತಾವು ಬೆಳೆದರು, ತಮ್ಮ ಜೊತೆ ತಮ್ಮ ಕುಟುಂಬವನ್ನು ಬೆಳೆಸಿದ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿರಂತರ ಶ್ರಮ ಹಾಕುವುದರ ಮೂಲಕ ಸಮಾಜದ ಬೆಳವಣಿಗೆಗಾಗಿ, ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಜನರ ಹಿತಕ್ಕಾಗಿ ನಿರಂತರ ಕೆಲಸವನ್ನ ಮಾಡುವುದರ ಜೊತೆಗೆ ಇವತ್ತು ಜನ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಂತ ಒಬ್ಬ ಅಜಾತ ಶತ್ರು ನಾಯಕರಾಗಿ ನಾಗಪ್ಪಣ್ಣ ಕರಜಗಿ ಅವರು ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಕಾಲದಲ್ಲಿ ಈಗಾಗಲೇ ನಾನು ಹೇಳಿದಂತೆ ಜನರನ್ನ ಮುಟ್ಟೋದಕ್ಕೆ ಏನು ಸುಲಭ ಮಾರ್ಗಗಳಿರಲಿಲ್ಲ. ಆ ಸಂದರ್ಭದಲ್ಲಿ ಜನರೊಂದಿಗೆ ನೇರವಾದಂತ ಒಡನಾಟವನ್ನು ಹೊಂದುವುದರ ಮೂಲಕ ಹಳ್ಳಿಗಾಡಿನಲ್ಲಿ ಅಥವಾ ಏನೋ ಒಂದು ಅನ್ಎಜುಕೇಟೆಡ್ ಜನಗಳಿರ್ತಾರೆ, ಅಥವಾ ರೈತರು, ಬಡವರು, ದೀನ ದಲಿತರ ಒಂದು ಕಲ್ಯಾಣ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವರ ಕೆಲಸವನ್ನ ಮಾಡುವುದರ ಜೊತೆಗೆ ತನ್ನ ಕೈಲಿಂದಾದಂತಹ ಸಹಾಯವನ್ನ ನಿರಂತರವಾಗಿ ನೀಡ್ತಾ ಬಂದಿದ್ರು. ಮದುವೆ ಇರಬಹುದು, ಸಾರ್ವಜನಿಕ ಸೇವೆಗಳಿರ್ಬೋದು, ಗುಡಿ ಗುಂಡಾರಗಳ ಜೀರ್ಣೋದ್ಧಾರ ಇರಬಹುದು, ಊರು ಕೇರಿಯ ಜಾತ್ರೆಗಳಿರ್ಬೋದು, ನಾಗಪ್ಪಣ್ಣ ಕರಜಗಿ ನಿರಂತರವಾಗಿ ಅವರ ಬೆನ್ನೆಲುಬಾಗಿ ನಿಲ್ಲುವುದರ ಜೊತೆಗೆ ಈ ಸಾರ್ವಜನಿಕ ಕೆಲಸಗಳು ನನ್ನ ಮನೆಯ ಕೆಲಸಗಳಂತ ಹೇಳತಕ್ಕಂಥ ಮನಸ್ಥಿತಿಯನ್ನು ಇಟ್ಟುಕೊಂಡು ಬಂದಿರುವುದರ ಫಲವಾಗಿ ಇವತ್ತು ಕರಜಗಿ ಮನೆತನಕ್ಕೆ ತನ್ನದೇ ಆದಂತಹ ಹೆಸರು ಇವತ್ತು ಜನ ನೆನಪಿಸಿಕೊಳ್ತಾ ಇದೆ. ನಾಗಪ್ಪಣ್ಣ ಬೇರೆಯವರ ಬೆಳವಣಿಗೆಗೆ ಎಷ್ಟೊಂದು ನಿರಂತರ ಪ್ರಯತ್ನ ಹಾಕ್ತಾ ಇದ್ರು ಅಂತಂದ್ರೆ, ಅವರನ್ನು ನಂಬಿ ಬಂದಂತ ಯಾವುದೇ ರಾಜಕಾರಣಿಗೂ ಕೂಡ ದ್ರೋಹವನ್ನ ಮಾಡದೆ ಅವ್ರು ಏನು ಇವ್ರ ಮೇಲೆ ನಂಬಿಕೆ ವಿಶ್ವಾಸವನ್ನ ಇಟ್ಟಿರ್ತಾರೆ, ಆ ನಂಬಿಕೆ ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ಮಾಡುವುದರ ಜೊತೆಗೆ ತನ್ನ ಕೈಲಿಂದ ದುಡ್ಡನ್ನ ಖರ್ಚು ಮಾಡಿ ಅನೇಕ ಘಟಾನುಘಟಿ ವ್ಯಕ್ತಿಗಳನ್ನ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರು. ನಾಗಪ್ಪಣ್ಣ ಕರಜಗಿ ಒಬ್ಬ ಸ್ವಾರ್ಥ ರಾಜಕಾರಣಿಯಾಗಿ ಮನಸ್ಸು ಮಾಡಿದ್ರೆ ಇವರೆಲ್ಲರಿಗಿಂತ ಮುಂಚೆನೆ ಇವರೇ ಒಂದು ಅಧಿಕಾರವನ್ನು ಅನುಭವಿಸಬೇಕಾಗಿತ್ತು. ಆದರೆ ಏನು ಜನ ನನ್ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆಗೆ ಬಂದಿದ್ದಾರೆ, ಅವರನ್ನ ಬೆಳೆಸಿದ್ರೆ ನಾನು ಬೆಳೆದಂತೆ ಅಂತಕ್ಕಂಥ ಮನಸ್ಸನ್ನ ಹೊಂದಿರತಕ್ಕಂಥ ನಾಗಪ್ಪಣ್ಣ ಕರಜಗಿ ಇವತ್ತು ಪಕ್ಷಾತೀತವಾಗಿ ಬೆಳಗಾವಿ ಜಿಲ್ಲೆಯ ಜನ ಅವರನ್ನ ಗೌರವಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ.
ಇಂತಹ ಒಬ್ಬ ಮುತ್ಸದ್ದಿ ರಾಜಕಾರಣಿ ಇವತ್ತು 92ನೇ ಜನ್ಮದಿನವನ್ನು ಆಚರಿಸಣೆ ಮಾಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವದ ಬಗ್ಗೆ ಜನರ ಮುಂದೆ ಅನಾವರಣ ಮಾಡುವ ನಿಟ್ಟಿನಲ್ಲಿ ಈ ಒಂದು ನಾವು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದ್ದೀವಿ. ಹಾಲು ಮತದ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಸರ್ವ ಜಾತಿಯವರನ್ನ ಗೌರವಿಸುವುದರ ಜೊತೆಗೆ ಎಲ್ಲರೂ ನಮ್ಮ ಮನೆಯವರು ಅಂತಕ್ಕಂಥ ಮನಸ್ಥಿತಿಯನ್ನ ನಾಗಪ್ಪಣ್ಣ ಕರಜಗಿ ಅವರು ಹೊಂದಿದ್ರು. ಹೀಗಾಗಿ ಅವರು ಕಷ್ಟ ಕಾಲದಲ್ಲಿಯೂ ಕೂಡ ಬಂಗಾರದ ಬದುಕನ್ನು ಕಟ್ಟಿಕೊಳ್ಳುವುದರ ಮೂಲಕ ಜನರ ಮನಸ್ಸಿನಲ್ಲಿಯೂ ಕೂಡ ಬಂಗಾರದ ಭಾವನೆಗಳನ್ನ ಬಿತ್ತಿದ್ರು. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾದ್ರು. ಅವ್ರನ್ನ ಬೆಳೆಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದರ ಫಲವಾಗಿ ಇವತ್ತು ಕರಜಗಿ ಮನೆತನ ಸಮಾಜದಲ್ಲಿ ತನ್ನ ಸ್ಥಾನಮಾನವನ್ನ ಎತ್ತರಕ್ಕೆ ಏರಿಸಿಕೊಂಡಿದೆ. ಕೇವಲ ನಾನೊಬ್ಬರೇ ಬೆಳೆದ್ರೆ ಸಾಲದು, ಇಡೀ ಸಮಾಜವನ್ನ ಬೆಳೆಸಬೇಕು. ಸಮಾಜ ಮುಖಿಯಾಗಿ ಕೆಲಸ ಮಾಡುವುದರ ಜೊತೆಗೆ ಭಗವಂತ ನನಗೆ ಏನ್ ಕೊಟ್ಟಿದ್ದಾನೆ ಅದನ್ನ ದಾನದ ರೂಪದಲ್ಲಿ ಇರಬಹುದು ಅಥವಾ ನಮ್ಮ ಮನೆಯವರು ಎಂಬ ರೀತಿಯಲ್ಲಿ ಇರಬಹುದು, ಸಮಾಜಕ್ಕೆ ನಾನು ಅದನ್ನ ಕೊಡುಗೆಯಾಗಿ ನೀಡ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ನಾಗಪ್ಪಣ್ಣ ಕರಜಗಿ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಅದೇ ಕೆಲಸವನ್ನ ಇವತ್ತು ಕರಜಗಿ ಮನೆತನದ ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ನಾಗಪ್ಪಣ್ಣ ಕರಜಗಿ ತಾನು ಅಲ್ಪ ಶಿಕ್ಷಣವನ್ನು ಹೊಂದಿದ್ರು ಕೂಡ ಗಡಿ ಭಾಗದಲ್ಲಿ ಶಿಕ್ಷಣದಲ್ಲಿ ಒಂದು ಕ್ರಾಂತಿಯನ್ನ ಮಾಡಬೇಕು, ಬಡವರ ಮಕ್ಕಳು ಉನ್ನತ ಶಿಕ್ಷಣವನ್ನ ಹೊಂದಬೇಕು, ಆರೋಗ್ಯದ ದೃಷ್ಟಿಯಿಂದ ಸರ್ವರಿಗೂ ಒಂದು ಉತ್ತಮವಾದಂತಹ ಸೇವೆಯನ್ನ ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಏನು ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಗಡಿ ಭಾಗದಲ್ಲಿ ಸ್ಥಾಪನೆ ಮಾಡಿದ್ರು. ಅವರ ಮಗ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ಕೇವಲ ಸಮಾಜದಲ್ಲಿ ಒಬ್ಬ ವೈದ್ಯರಾಗಿ ಅಥವಾ ಹಣ ಮಾಡುವ ಕಾಯಕದಿಂದ ವೈದ್ಯಕೀಯ ವೃತ್ತಿಯಲ್ಲಿರದೆ ಜನಸೇವೆಯನ್ನ ಮಾಡಬೇಕೆಂಬ ಪ್ರಾಮಾಣಿಕ ಒಂದು ಕಳಕಳಿಯನ್ನು ಹೊಂದುವುದರ ಮೂಲಕ ಈ ಭಾಗದ ನೊಂದಂತ ಬಡ ರೋಗಿಗಳ ಪಾಲಿಗೆ ಒಂದು ಆರಾಧ್ಯ ದೈವವಾಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಜಯಪ್ರಕಾಶ್ ಕರಜಗಿ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಕೂಡ ಕಡಿಮೆ. ಈ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ನಯ ವಿನಯತೆ, ಸೌಜನ್ಯ, ಸಂಸ್ಕಾರ, ಬಡವರ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಜನಪರ ಚಿಂತನೆಗಳು, ಸಮಾಜಕ್ಕೆ ನನ್ನ ಕೈಲಿಂದ ಆದಂತಹ ಸಹಾಯವನ್ನು ಮಾಡಬೇಕಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಭಗವಂತ ಖಂಡಿತ ಮುಂದಿನ ದಿನಗಳಲ್ಲಿ ಇವರನ್ನ ಒಂದು ಉನ್ನತ ಸ್ಥಾನಕ್ಕೆ ಒಯ್ಯೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಕೇವಲ ಹಣ ಮಾಡುವ ಕಾಯಕದಲ್ಲಿ ನಿರತರಾಗಿರದೆ ಬಡ ರೋಗಿಗಳ ಪಾಲಿಗೆ ಒಂದು ಭಗವಂತನ ರೂಪದಲ್ಲಿ ಬಂದು ನೊಂದವರ ಪಾಲಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲುವುದರ ಮೂಲಕವಾಗಿ ಯಾರು ನಮ್ಮನ್ನ ನಂಬಿ ಬಂದಿರ್ತಾರೋ ಅವರಿಗೆ ಸೇವೆಯ ಮೂಲಕ ನಾವು ಅವ್ರ ಋಣ ತೀರಿಸಬೇಕು ಎಂಬ ನಿಟ್ಟಿನಲ್ಲಿ ಏನು ಪ್ರಾಮಾಣಿಕ ಕಳಕಳಿಯಿಂದ ಜನಸೇವೆಯನ್ನ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್ ಕರಜಗಿ ಜನರ ಹೃದಯವನ್ನ ಈಗಾಗಲೇ ಗೆದ್ದಿದ್ದಾರೆ ಅಂತ ಹೇಳ್ಬಹುದು. ಏನು ನಾಗಪ್ಪಣ್ಣ ಕರಜಗಿ ನಾನು ಒಂದು ತಮಿಳ್ದಲ್ಲಿ ಹಾಕಿದ್ದೆ, ಇವರು ಜನನಾಯಕರಾಗಲಿಲ್ಲ, ಒಬ್ಬ ಜನಸೇವಕರಾಗಿ ಕೆಲಸವನ್ನ ಮಾಡುವುದರ ಮೂಲಕ ಜನರ ಹೃದಯನ ಗೆದ್ರು ಹೊರತಾಗಿ ಅಧಿಕಾರವನ್ನ ಅನುಭವಿಸಲಿಲ್ಲ. ಅಧಿಕಾರ ಇದ್ರೂ ಕೂಡ ಅದು ಒಂದು ಸಮಾಜ ಸೇವೆ ಅಧಿಕಾರಗಳನ್ನ ಹೊಂದಿದ್ರು ಹೊರತಾಗಿ ಏನು ಹಣ ಮಾಡಬೇಕು ಅಥವಾ ಅಧಿಕಾರದ ದರ್ಪವನ್ನು ತೋರಿಸಬೇಕು ಎಂಬ ರೀತಿಯಲ್ಲಿ ಯಾವುದೇ ಅಧಿಕಾರದ ಹುದ್ದೆಗಳನ್ನ ಇವರು ಅನುಭವಿಸಲಿಲ್ಲ. ಸಮಾಜ ನನ್ನನ್ನು ಗುರುತಿಸಿಕೊಂಡಿದೆ, ಸಮಾಜ ನನಗೆ ಗೌರವಿಸ್ತದೆ, ಸಮಾಜದ ಬೆನ್ನೆಲುಬಾಗಿ ನಿಂತು ನಾನು ಕೆಲಸ ಮಾಡುವುದರ ಮೂಲಕವಾಗಿ ಜನರ ಮನಸ್ಸಿನಲ್ಲಿ ನಾಗಪ್ಪಣ್ಣ ಕರಜಗಿ ಅಂತಕ್ಕಂಥ ಹೆಸರಿರಬೇಕು ಹೊರತಾಗಿ ಯಾವುದೇ ಕಟ್ಟಡಗಳ ಮೇಲೆ ಗೋಡೆ ಬರೋದ ಮೇಲೆ ನನ್ನ ಹೆಸರಿರಬೇಕಾಗಿಲ್ಲ. ಜನರ ಹೃದಯದಲ್ಲಿ ನನ್ನ ಹೆಸರಿದ್ರೆ ಸಾಕು ಎಂಬ ನಿಟ್ಟಿನಲ್ಲಿ ಏನು ಸಮಾಜ ಸೇವೆಯನ್ನ ನಾಗಪ್ಪಣ್ಣ ಕರಜಗಿ ಅವರು ಮಾಡಿದ್ದಾರೆ. ಇದರ ಫಲವಾಗಿ ಆ ಬೀರದೇವನ ಆಶೀರ್ವಾದದಿಂದ ಅಥವಾ ಕುರುಬ ಸಮಾಜದಲ್ಲಿ ಒಬ್ಬ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿತ್ವ ನಾಗಪ್ಪಣ್ಣ ಕರಜಗಿ ಅವರದ್ದು. ಅದೇ ರೀತಿಯಾಗಿ ಅವರು ತಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಉನ್ನತವಾದಂತಹ ಒಂದು ಶಿಕ್ಷಣವನ್ನು ಕೊಟ್ಟರು, ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಪ್ರೇರಣೆಯನ್ನ ನೀಡಿದ್ರು. ಅದರ ಫಲವಾಗಿ ಇವತ್ತು ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಳ್ಳುವುದರ ಜೊತೆಗೆ ಸಮಾಜದ ಕಟ್ಟ ಕಡೆಗೂ ಸರ್ಕಾರದ ಸೇವೆಗಳು ದೊರೆಯಬೇಕು ಎಂಬ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಹಲವಾರು ಜನಪರ ಚಿಂತನೆಗಳನ್ನ ಹೊಂದುವುದರ ಮೂಲಕ ಸಮಾಜಮುಖಿಯಾಗಿ ಕೆಲಸವನ್ನ ಏನ್ ಮಾಡ್ತಾ ಇದೆ ಕರಜಗಿ ಕುಟುಂಬ, ಈ ಕರಜಗಿ ಕುಟುಂಬಕ್ಕೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡುವುದರ ಜೊತೆಗೆ ಏನು 92ರ ಇಳಿಯ ವಯಸ್ಸಿನಲ್ಲಿಯೂ ಯುವಕನಂತೆ ಮಾರ್ಗದರ್ಶನವನ್ನ ಮಾಡುವುದರ ಮೂಲಕವಾಗಿ ಇವತ್ತಿಗೂ ಕೂಡ ಜನಸೇವೆಯನ್ನ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಕ್ಕಂಥ ನಾಗಪ್ಪಣ್ಣ ಕರಜಗಿ ಅವರು ಶತಾಯುಷಿ ಆಗಲಿ, ಅವರ ಕುಟುಂಬದವರಿಂದ ಇನ್ನೂ ಸಮಾಜಕ್ಕೆ ಹೆಚ್ಚಿನ ಸೇವೆ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಆಶಿಸುತ್ತಾ ನಾವು ಕೂಡ ನಮ್ಮ ವಾಹಿನಿಯ ಪರವಾಗಿ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಅರ್ಪಿಸ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಲ್ಲಿ ನಮಸ್ಕಾರ.